ನಮಸ್ಕಾರ ವೀಕ್ಷಕರೇ, ಈಗ ನಾವು ಇನ್ನೊಬ್ಬರ ಜೊತೆಲಿ ಅವ್ರ ಜೊತೆಲಿ ಮಾತಾಡ್ಕೊಳ್ಳೋಣ. ಅವ್ರು ಮೆಡಿಸಿನ್ ಬಗ್ಗೆ ಹೇಳ್ತಾರೆ. ಮೆಡಿಸಿನ್ ಬಗ್ಗೆ ಏನು ನಮ್ಮನ್ನು ಉಪಯೋಗಿಸುವಂತಹ ಎಲ್ಲೇ ನಮಗೆ ಹಾಸ್ಪಿಟಲ್ ಆಗಲಿ ಇಲ್ಲ ಮೆಡಿಸಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಆಗಲಿ ನಾವು ಮೆಡಿಕಲ್ ನಲ್ಲಿ ಆಗಲಿ ನಾವು ಎಷ್ಟಕ್ಕೆ ತಗೊಂತೀವಲ್ಲ ಅದಕ್ಕಿಂತ ಕಡಿಮೆ ಬೆಲೆದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಸರ್ ನಿಮ್ದು? ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ. ಏನಿದೆ ಸರ್ ಬೆನಿಫಿಟ್, ಏನು ಯಾವ ತರ ಸರ್ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಯಲ್ಲಿ ಹಲವಾರು ಹತ್ತತ್ರ 2,000 ರೀತಿಯ ಔಷಧಿಗಳು ಲಭ್ಯವಿದೆ ಇವಾಗ ಸದ್ಯಕ್ಕೆ. ಆಮೇಲೆ 300 ಸರ್ಜಿಕಲ್ ಐಟಮ್ಸ್ ಗಳು ಲಭ್ಯವಿದೆ. ಇದು ಈ ಕರ್ನಾಟಕದಲ್ಲಿ ಹತ್ತತ್ರ 1,100 ಹೆಚ್ಚಿಗೆ ಕೇಂದ್ರಗಳು ಕರ್ನಾಟಕದಲ್ಲಿ ಆಕ್ಟಿವ್ ಇದಾವೆ. ಸೊ ಇಲ್ಲಿ ಕಡಿಮೆ ಬೆಲೆಗಳಲ್ಲಿ ಅತ್ಯಂತ ಗುಣಮಟ್ಟ ಕ್ವಾಲಿಟಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಗಳಲ್ಲಿ ತುಂಬಾ ಬಡ ಜನರಿಗೆ ಮಾಡಿರುವಂತ ಒಂದು ಯೋಜನೆ ಇದು. ತುಂಬಾ ಕಡಿಮೆ ಬೆಲೆಗಳಲ್ಲಿ ಔಷಧಿಗಳು ದೊರೆಯುತ್ತವೆ ಕೇಂದ್ರಗಳಲ್ಲಿ. ಅಂದ್ರೆ ಈಗ ದೊಡ್ಡ ಯಾವ್ದಾದ್ರು ಹಾಸ್ಪಿಟಲ್ ಈಗ ದೊಡ್ಡ ಆಪರೇಷನ್ ಗಳು ಇರ್ತಾವೆ, ಯಾವ್ದು ಮೆಡಿಸಿನ್ ಇದಾಗುತ್ತಾ ಸರ್? ಎಲ್ಲ BP, ಶುಗರ್ ಮೆಡಿಸಿನ್ಸ್, ಜ್ವರಗಳು, ಔಷಧಿಗಳು, ಎಲ್ಲಾ ಕ್ಯಾನ್ಸರ್ ಔಷಧಿಗಳು, ಎಲ್ಲಾ ತರಹದ ರೋಗಗಳಿಗೂ ಔಷಧಿಗಳು ಇಲ್ಲಿ ಲಭ್ಯವಿದೆ ಕಡಿಮೆ ಬೆಲೆಗಳಲ್ಲಿ. ಇದು ಪ್ರಾಮುಖ್ಯವಾಗಿ ಬಡವರಿಗೆ ಮಾಡುವಂತ ಒಂದು ಯೋಜನೆ ಇದು. ಈಗ ತಮ್ಮಿನ ಸಂಪರ್ಕ ಬಡವರಿಗೆ ತಮ್ಮಿಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ತರ ಮಾಡಬೇಕು ಸರ್? ಇದು ನೋಡಿ, ನೀವು ನಿಯರ್ಲಿ 1,100 ಹೆಚ್ಚಿಗೆ ಕೇಂದ್ರಗಳು ಇಡೀ ಕರ್ನಾಟಕದಲ್ಲಿ ಇದಾವೆ, ಓಪನ್ ಇದಾವೆ. ಆ ಕೇಂದ್ರಗಳಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಅವರಿಗೆ ಬೇಕಾಗಿರೋ ಔಷಧಿಗಳನ್ನ ಅವರು ಪರ್ಚೇಸ್ ಮಾಡ್ಬೋದು, ಅವರು ಕೊಂಡ್ಕೊಳ್ಬಹುದು. ಅಲ್ಲ ಸರ್, ಈಗ ಇಲ್ಲಿ ಹುಬ್ಳಿ ಅಂತ ಹೇಳಿದ್ರು ಒಂದು ಕಾಣಿಸ್ತಾ ಇಲ್ಲ ನಮ್ಗೆ. ಇಲ್ಲ, ಇದೆ, ಹುಬ್ಳಿಗಳಲ್ಲಿ ನಿಯರ್ಲಿ ಒಂದು 40 ಕೇಂದ್ರಗಳು ಹುಬ್ಳಿಯಲ್ಲೇ ಇದೆ, ಹುಬ್ಳಿ ಧಾರವಾಡದಲ್ಲಿ. ಈಗ ಹುಬ್ಬಳ್ಳಿಯಲ್ಲಿ ಒಂದು 3 ಕೇಂದ್ರಗಳು ತೋರಿಸಿದ್ರು ಸರ್. ಇಲ್ಲೇ ನಿಯರ್ ಬೈ ಇದೆ. ನೀವು ಹೆಂಗೆ ಹುಡುಕ್ಬೇಕಂತಂದ್ರೆ ಸುಗಮ ಆ್ಯಪ್ ಅಂತ ಬರುತ್ತೆ, ಪ್ಲೇ ಸ್ಟೋರ್ ಅಲ್ಲಿ ಜನೌಷಧಿ ಸುಗಮ ಆ್ಯಪ್ ಅಂತ ಇರುತ್ತೆ. ಅದು ಡೌನ್ ಮಾಡ್ಕೊಳ್ಳಿ. ಆ ಡೌನ್ ಮಾಡ್ಕೊಂಡ್ರೆ ಅಲ್ಲಿ ಫೈಂಡ್ ಕೇಂದ್ರ ಅಂತ ಒಂದು ಆಪ್ಷನ್ ಇರುತ್ತೆ, ಫೈಂಡ್ ನಿಯರ್ ಬೈ ಕೇಂದ್ರ. ಅದು ಅವ್ರು ನಿಂತ್ಕೊಂಡಿರೋ ಸ್ಥಳದಲ್ಲಿ ಎಲ್ಲಿ ನಿಯರ್ ಬೈ ಕೇಂದ್ರಗಳು ಇರುತ್ತೆ ಅದು ಅಲ್ಲಿ ಅವ್ರಿಗೆ ಸಿಗುತ್ತೆ, ಅವ್ರಿಗೆ ಹುಡುಕ್ಬೋದು. ಅಲ್ಲಿಂದ ಅವ್ರು ಹೋಗ್ಬೋದು, ಆ ಕೇಂದ್ರಕ್ಕೆ ಭೇಟಿ ಆಗ್ಬೋದು. ಇನ್ನೊಂದ್ಸಲ ಹೇಳ್ತೀರಾ ಸರ್, ಅದು ಯಾವ್ದು ಆ್ಯಪ್ ಅಂತ? ಜನೌಷಧಿ ಸುಗಮ ಆ್ಯಪ್. ಜನೌಷಧಿ ಸುಗಮ ಆ್ಯಪ್, ಅದನ್ನ ಡೌನ್ ಮಾಡ್ಕೋಬೇಕು. ಡೌನ್ ಮಾಡ್ಕೊಂಡು ಅದರಲ್ಲಿ ಫೈಂಡ್ ದಿ ಕೇಂದ್ರ ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ನಿಯರ್ ಬೈ ಜನೌಷಧಿ ಕೇಂದ್ರ ಎಲ್ಲಿರುತ್ತೋ ಅವರಿಗೆ ಲಭ್ಯವಿರುತ್ತೆ. ಎಲ್ಲಾ ತರಹದ ಔಷಧಿಗಳು ಹತ್ತತ್ರ 2,000 ಔಷಧಿಗಳು ಅಲ್ಲಿ ಲಭ್ಯ ಇದೆ. 2,000 ತರಹದ. ಈಗ ಅವ್ರಿಗೆ ಔಷಧಿ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಅವರು ಇದು ಮಾಡಿದ್ರೆ ಆ ಆಪ್ ಅವ್ರಿಗೆ ಇದಾಗಿಲ್ಲ ಅಂದ್ರೆ ಯಾವ್ದು ಕಸ್ಟಮರ್ ಕೇರ್ ನಂಬರ್ಸ್ ಏನಾದ್ರು ಇದೆಯಾ? ನಂಬರ್ ಇದೆ. ಅದ್ರಲ್ಲಿ ನಿಮಗೆ ಆ ಜನೌಷಧಿ ಸುಗಮ ಆಪ್ ಅಲ್ಲಿ ಆ ಓನರ್ ನಂಬರ್ ಇರುತ್ತೆ, ಶಾಪ್ ಓನರ್ ಇರ್ತಾರಲ್ಲ ಅವ್ರ ನಂಬರ್ ಇರುತ್ತೆ. ಅವ್ರಿಗೆ ಕಾಲ್ ಮಾಡ್ಬೋದು ಬೇಕಂದ್ರೆ. ಆ ಟೈಮಲ್ಲಿ ಅವ್ರು ಇರ್ಲಿಲ್ಲ ಅಂತಂದ್ರೆ ಕ್ಲೋಸ್ ಮಾಡಿದ್ರೆ ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ಕರೆಸ್ಕೊಂಡು ನೀವು ಔಷಧಿಗಳನ್ನ ತಗೋಬಹುದು. ಯಾವ್ದಾರೊಂದು ಈಗ ನಾನು ತಿಳ್ಕೊಂಡು ಈಗ ಸರ್ಕಾರಿ ಹಾಸ್ಪಿಟಲ್ ನಲ್ಲಿ ನಾನು ಅಡ್ಮಿಟ್ ಆಗಿದ್ದೀನಿ, KMC ಅಲ್ಲಿ ನಾನು ಅಡ್ಮಿಟ್ ಆಗಿದ್ದೀನಿ. ಅಡ್ಮಿಟ್ ಆಗಿದ್ಮೇಲೆ ಅಲ್ಲಿಂದೇ ಔಷಧಿ ತಗೋಬೇಕಂತ ಹೇಳಿ ಅವ್ರು ನಮ್ಗೆ ಕೊಟ್ಟಿರ್ತಾರೆ ಔಷಧಿ. ಅಲ್ಲಿಂದ ಫ್ರೀನೇ ಸಿಗುತ್ತೆ. ಆದ್ರೂ ನಾವು ಅಲ್ಲಿಂದಿಲ್ಲ, ನಾವು ಇಲ್ಲಿಂದ ತಗೋತೀವಿ ಅಂತ ಹೇಳಿದ್ರೆ ನೀವು ಅಲ್ಲಿಂದ ಕಳಿಸ್ಕೊಡ್ತೀರಾ? ಇಲ್ಲ, KMC ದಲ್ಲಿ ಒಂದು ಕೇಂದ್ರ ಇದೆ ಆಲ್ರೆಡಿ. ಒಂದು ನಮ್ದು ಜನೌಷಧಿ ಕೇಂದ್ರ ಇದೆ ಆಲ್ಮೋಸ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ, ಆಮೇಲೆ ತಾಲೂಕು ಆಸ್ಪತ್ರೆಗಳಲ್ಲಿ, ಮತ್ತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮ್ಗೆಲ್ಲ ಕೇಂದ್ರಗಳಿದಾವೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೇಂದ್ರಗಳಿದೆ, ಅಲ್ಲಿ ಅವರು ತಗೋಬಹುದು. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲೂ ಕೆಲವೊಂದು ಹಾಸ್ಪಿಟಲ್ಗಳಿದೆ, ಎಲ್ಲಾ ಕಡೆನೂ ಇಲ್ಲ. ಸೊ ಇನ್ನ ಮುಂದೆ ಓಪನ್ ಮಾಡೋಕಂತ ಒಂದು ಇದೆ. ಹುಬ್ಬಳ್ಳಿಯಲ್ಲಿ ಎಷ್ಟು ಬ್ರಾಂಚ್ ಓಪನ್ ಆಗ್ಬೋದು ಸರ್? ಇಲ್ಲಿ ಅದೇ ಅದು ಏನಂತಂದ್ರೆ ನಿಯರ್ಲಿ ಒಂದು 100ರಿಂದ 150 ಕೇಂದ್ರಗಳು ಅಪ್ಲಿಕೇಶನ್ಸ್ ಬರ್ತಾ ಇದೆ ಇವಾಗ. ಅಟ್ ಪ್ರೆಸೆಂಟ್ ನಾವು ಅದನ್ನ ಅಪ್ರೂವ್ ಮಾಡ್ತಾನೆ ಇದೀವಿ. ಶಾಪ್ ಓಪನ್ ಮಾಡ್ಬೇಕು ಅಂತ ಬರ್ತಾ ಇದಾರೆ. ಸೊ ಅವ್ರಿಗೆ ಅಪ್ಲಿಕೇಶನ್ ಅಪ್ರೂವ್ ಮಾಡ್ತಾನೆ ಇದೀವಿ. ಸೊ ಇನ್ನ ಜಾಸ್ತಿ ಓಪನ್ ಆಗ್ತಾನೆ ಇದೆ ಕೇಂದ್ರಗಳು. ಮುಂದೆ ಇನ್ನೂ ಓಪನ್ ಆಗುತ್ತೆ ಸರ್, ಆಗುತ್ತೆ. ತುಂಬಾ ಧನ್ಯವಾದ. 2026 ಇಯರ್ ಅಲ್ಲಿ ಅಪ್ ಟು 25,000 ಇಡೀ ದೇಶದಲ್ಲಿ 25,000 ಕೇಂದ್ರಗಳನ್ನ ತೆರಿಬೇಕು ಅನ್ನೋದು ಒಂದು ಉದ್ದೇಶ ಇದೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದ. In this scheme, Rozgariya and Seva both are is there, sir, and it is helpful for pharmacists that and all. It is useful for investment, profit generation. It is useful for life settled, and it is useful for
seva also. They are doing seva also. सर अभी मैं आपको यहाँ पे हुबली के हिसाब से ही बात करता हूँ। हुबली के हिसाब से अगर बात करूंगा तो हिंदी आपको समझ में Tell आता me है? English. हाँ, मतलब आप हुबली में करना ओल्ड हुबली के पास में मुसलमान के एरिया पे आप आके बैठे हुए हैं। अब यहाँ के लोगों को किसी के बारे में कुछ जानकारी नहीं है, कोई जानता नहीं कि ऐसा मेडिकल भी होता है, ऐसा ये होता है। यहाँ तक के मोदी ये खुला था, मोदी योजना बोल के खुला था, तो मोदी औषधि के बारे में उसके बारे में कोई जानकारी नहीं था। तो आप अचानक उसको अगर जानकारी होना तो कोई कारपोरेशन में अगर जाए या केएमसी में जाए तो वहाँ पे उनको जानकारी मिल सकता है। ಸರ್ ಸಿಗುತ್ತೆ ಸರ್, ಎಲ್ಲಾ ಕಡೆನೂ ಅವಶ್ಯವಾಗಿ ಲಭ್ಯವಿದೆ. ಎಲ್ಲಾ ಪ್ಲೇಸ್ ಗಳಲ್ಲಿ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ಇನ್ನು ಓಲ್ಡ್ ಹುಬ್ಳಿ ಇಲ್ಲಿ ನಿಯರ್ ಬೈನೆ ಒಂದು ನಿಯರ್ಲಿ 4-5 ಕೇಂದ್ರಗಳು ಇಲ್ಲೇ ಇದೆ. ಓಲ್ಡ್ ಹುಬ್ಳಿ, ಆಮೇಲೆ ಇಲ್ಲಿ ಅಯೋಧ್ಯೆ ನಗರ ಅಂತ ಬರುತ್ತೆ, ನೈಬರ್ ಏರಿಯಾ, ಅಲ್ಲಿ ಸಿಗುತ್ತೆ. ಕೋರ್ಟ್ ಸರ್ಕಲ್ ಅಲ್ಲಿ ಒಂದಿದೆ. ತುಂಬಾ ಈಗ ನಿಮ್ಮ ಔಷಧಿಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಮಾಡ್ಬೇಕು ಸರ್? ಈಗ ಸರ್ ನಮ್ಮ PMB ಡಿಪಾರ್ಟ್ಮೆಂಟ್ ಇರುತ್ತೆ, ಭಾರತೀಯ ಜನೌಷಧಿ ಕೇಂದ್ರದ್ದು. ನೀವು ಅಲ್ಲಿ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಅಂತ ಇರುತ್ತೆ. ಕಂಪ್ಲೇಂಟ್ ಯಾರಾದ್ರೂ ಅಥವಾ ಔಷಧಿಗಳನ್ನ ಹೆಚ್ಚಿಗೆ ಬೆಲೆಯಲ್ಲಿ ಮಾರ್ತಾ ಇದ್ರೆ ಅಥವಾ ಕೊಡ್ತಾ ಇದ್ರೆ ನೀವು ಅದರಲ್ಲಿ ನೀವು ಕಂಪ್ಲೇಂಟ್ ಮಾಡ್ಬೋದು. ಆಮೇಲೆ ಅಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇರುತ್ತೆ, ಕಾಂಟ್ಯಾಕ್ಟ್ ಅಸ್ ಆಪ್ಷನ್ ಇರುತ್ತೆ. PMB ವೆಬ್ಸೈಟ್ ಅಲ್ಲಿ ಹೋದ್ರೆ ಅಲ್ಲಿ ನಮ್ಗೆ ಮಾರ್ಕೆಟಿಂಗ್ ಆಫೀಸರ್, ಆಯಾ ರಾಜ್ಯಗಳಲ್ಲಿ ಯಾರ್ಯಾರು ಮಾರ್ಕೆಟಿಂಗ್ ಆಫೀಸರ್ಸ್ ಇರ್ತಾರೋ ಅವ್ರ ನಂಬರ್ಗಳು ಇರುತ್ತೆ, ಮೇಲ್ ಐಡಿಗಳು ಇರುತ್ತೆ. ಸೊ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರು ಏನ್ ಕಂಪ್ಲೇಂಟ್, ಅವ್ರು ಏನು ಸಮಸ್ಯೆಗಳನ್ನ ಎದುರಿಸಿದಾರೋ ಆ ಕೇಂದ್ರದಲ್ಲಿ ಅವ್ರು ಅದನ್ನ ಹೇಳ್ಕೋಬಹುದು. ನಾವು ಅದನ್ನ ಸರಿಪಡಿಸ್ತೇವೆ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. Yeah.